ಈ ಮಾತ್ರೆ ತಗೋ. ಮಾತ್ರೆ ಯಾಕೆ? ಡಾಕ್ಟರ್ ಬಂದಿದ್ರಾ? ಹಾ, ನೀನು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟೆ. ಹೌದಾ? ಯಾಕೆ? ಯಾಕೆ? ಅದು ಫುಡ್ ಪಾಯ್ಸನ್ ಅಂತಾರಲ್ಲ, ಅದಾಗಿದೆಯಂತೆ ನಿನಗೆ. ಈ ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ತಗೋ ತಗೋ. ಅಕ್ಕ, ನಿಜ ಹೇಳಿ ಅಕ್ಕ, ನನ್ಗೇನಾಗಿದೆ? ನಿಜ ಹೇಳಿ. ಏನೂ ಇಲ್ಲಮ್ಮ, ನೀನೇ ಹೇಳಿದ್ಯಲ್ಲ, ತಲೆ ಸುತ್ತಿತ್ತು, ಹೊಟ್ಟೆ ತೊಳಸ್ತಿತ್ತು ಅಂತ. ಅಷ್ಟೇ, ಡಾಕ್ಟ್ರು ಅದನ್ನೇ ಹೇಳಿದ್ದು. ನಿಂಗೇನೂ ಆಗಿಲ್ಲ. ಡಾಕ್ಟರ್ ಏನೂ ಹೇಳಿಲ್ವಾ? ಇಲ್ವಾ? ಏನೂ ಹೇಳಿಲ್ಲ. ತಗೋ ಮಾತ್ರೆ ನುಂಗು. ಎಲ್ಲರೂ ಎಲ್ಲಿದ್ದಾರೆ? ಕಾಣಿಸ್ತಾ ಇಲ್ಲ. ಅದಾ, ಎಲ್ಲರೂ ಅವ್ರವ್ರ ಕೆಲಸ ನೋಡ್ತಾ ಇದ್ದಾರೆ. ಡಾಕ್ಟ್ರು ಬಂದು ನಿನಗೇನು ಆಗಿಲ್ಲ, ನೀನು ಹುಷಾರಾಗಿದ್ಯಾ ಅಂತ ಹೇಳಿದ್ಮೇಲೆ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗಿದ್ದು. ಈ ಮಾತ್ರೆ ತಗೋ, ಈಗ ಎಲ್ಲ ಸರಿ ಹೋಗುತ್ತೆ. ತಗೋಮ್ಮ. ಸ್ವಲ್ಪ ಹೊತ್ತು ಮಲ್ಕೋ. ಮಲ್ಕೋ ಮಲ್ಕೊಮ್ಮ. ನನಗೇನೂ ಆಗಿಲ್ಲ ಅಲ್ವಾ? ಇಲ್ಲ, ಏನೂ ಆಗಿಲ್ಲ. ಮಲ್ಕೋ. ಎಚ್ಚರ ಬಂತ? ಎಚ್ಚರ ಆಯ್ತು, ಮಾತಾಡಿದ್ಲು. ನಾನೇ ಮಾತ್ರೆ ಕೊಟ್ಟು ಮಲಗಿಸಿದ್ದೀನಿ. ಮತ್ತೆ ಎಚ್ಚರ ಆದ ತಕ್ಷಣ ಕರೀತೀನಿ ಅಂದ್ರಿ? ಅವಳಿಗೆ ಏನೂ ಆಗಿಲ್ಲ ಅಂತ ಮನವರಿಕೆ ಮಾಡಬೇಕಾಗಿತ್ತು. ನಾವೆಲ್ಲರೂ ಮಾತಾಡಿದ್ರೆ ಅವಳಿಗೆ ಏನಾಗಿದೆಯೋ ಅಂತ ಗಾಬರಿ ಆಗುತ್ತೆ. ಅದಕ್ಕೆ ಕರೀಲಿಲ್ಲ. ಹೌದು ಸರಿ, ಸಾವಿತ್ರಿ ಹೇಳ್ತಾರದು ಕರೆಕ್ಟ್ ಆಗಿದೆ. ಅಷ್ಟೇ ಅಲ್ಲ, ನಾಳೆ ಡಾಕ್ಟ್ರು ಟೆಸ್ಟ್ ಮಾಡಿ ಅವಳಿಗೆ ಏನಾಗಿದೆ ಅಂತ ಹೇಳೋವರೆಗೂ ಅವಳಿಗೆ ಈ ವಿಷಯ ಗೊತ್ತಾಗೋದೇ ಬೇಡ. ಅದಕ್ಕೆ ಅಂಥದ್ದೇನೂ ಆಗಿರೋದಿಲ್ಲ ಅಲ್ವಾ? ಏನೂ ಆಗಿರಲ್ಲ ಪ್ರತಾಪ್. ಇನ್ನೊಂದು ವಿಷಯ, ನಾವು ಯಾರೂ ಅವಳ ಕಣ್ಣಿಗೆ ಕಾಣಿಸ್ಕೋಬಾರ್ದು ಪ್ರತಾಪ್. ಮುಖ್ಯವಾಗಿ ನೀವು ಅವಳ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಸರಿ. ಅದಕ್ಕೆ ನಾಳೆ ಡಾಕ್ಟ್ರು ಟೆಸ್ಟ್ ಮಾಡಲಿ, ಅವರು ಏನೂ ಆಗಿಲ್ಲ ಅಂತ ಹೇಳ್ತಾರೆ. ನೀವೇ ನೋಡ್ತೀರಿ ಬೇಕಿದ್ರೆ. ಮಾವ, ಸತ್ಯ, ಅತ್ತೆ, ಇದನ್ನೆಲ್ಲ ತೆಗೆದುಬಿಡೋಣ. ನನ್ನ ಮಗಳಿಗೆ ಮೋಸ ಮಾಡಿ ಮದುವೆ ಮಾಡಿಕೊಂಡು ಅವಳಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದೆ. ಈಗ ಅವಳ ಸ್ಥಾನಕ್ಕೆ ಮತ್ತೊಬ್ಬಳನ್ನ ತಂದು ಮದುವೆ ಮಾಡಿಕೊಂಡು ಸುಖವಾಗಿರೋದಕ್ಕೆ ನೋಡ್ತಾ ಇದೆಯಾ? ಇಲ್ಲ, ಯಾರನ್ನೂ ಸುಖವಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಹಾಕ್ಬಿಡ್ತೀನಿ. ಕಾಂಚನ, ನಂಬರ್ ನನಗೆ ಸಿಕ್ಕಿದೆ. ಫೋನ್ ಮಾಡ್ತೀನಿ. ಈ ಮದುವೆ ನಡೆಯೋದಕ್ಕಂತ ನಾನು ಬಿಡೋದಿಲ್ಲ. ತಾಯಿ ಬರ್ತಾ ಇದ್ದಾರೆ ಸಿಂಗಾಪುರದಿಂದ. ಬರ್ತಾ
ಗೊತ್ತಿರೋ ಏನಾಗುತ್ತೆ ಅಂತ. ತಮಾಷೆ ನನ್ನ ಹತ್ರ ಆಟ ಆಡ್ತೀರಾ? ನಾನೇನ್ ಕುಕ್ಕು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ನಂಜುಂಡಯ್ಯ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಬರ್ತಾರೆ ಬರ್ತಾರೆ, ಕರೆಕ್ಟಾಗಿ ಮುಹೂರ್ತಕ್ಕೆ ಬಂದು ತಾಳಿ ಕಟ್ಟದ ಇರೋ ಹಾಗೆ ಮಾಡ್ತಾರೆ. ವಿನುತಾ, ನನ್ನ ಕೈಲಾದ ನಾನು ಮಾಡ್ತಾ ಇದ್ದೀನಮ್ಮ. ಒಟ್ಟಲ್ಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ, ಅಷ್ಟೇ ನನಗೆ ಬೇಕಂತಿರೋದು ಮಗ, ಅಷ್ಟೇ ನನಗೆ ಬೇಕು. ಖಂಡಿತ ಖಂಡಿತ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವಾಗ ನಾನು ಮಾಡೇ ಸಾಯ. ಈ ಮದುವೆ ನಡೆಯಕ್ಕೆ ಬಿಡಲ್ಲ, ಈ ಮದುವೆ ನಡೆಯಕ್ಕೆ ಬಿಡಲ್ಲ, ಈ ಮದುವೆ ನಡೆಯಕ್ಕೆ ಬಿಡಲ್ಲ. ಒಬ್ಬೊಬ್ಬರನ್ನು ಬಸ್ಕ್ ಹಾಕ್ಬಿಡ್ತೀನಿ ನಾನು, ತೊಳೆದ್ಬಿಡ್ತೀನಿ ಹಾಕಿ. ತಾಯಿರು ಸತ್ಯ, ಈ ಚೇನ್ ಯಾಕಪ್ಪ ಇಲ್ಲೇ ಬಿಟ್ಟೆ, ತಗೊಂಡು ಹೋಗೋ. ಅತ್ತೆ, ವಿನುತಾ, ಎದ್ ಬಂದ್ಯಮ್ಮ? ತುಂಬಾ ಫ್ರೆಶ್ ಆಗಿ ಕಾಣಿಸ್ತಿದ್ಯಾ. ಏನಾಗಿದೆ ನನಗೆ? ನಿನ್ಗ ಹೇಳಿ, ಸ್ವಲ್ಪ ಜ್ವರ ಬಂದ್ ಆಗಿದೆ ಅಷ್ಟೇ. ಬರೀ ಜ್ವರ ಬಂದ್ರೆ ಡಾಕ್ಟ್ರು ಅಷ್ಟೊಂದು ಮಾತ್ರೆ ಕೊಡ್ತಾರಾ? ಅದು ಹಾ, ಸಾವಿತ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಡಾಕ್ಟರ್ ಅವಳ ಹತ್ರನೇ ಹೇಳಿದ್ದು. ಅಕ್ಕನ್ನು ಕೇಳ್ದೆ, ಅವರು ಏನು ಹೇಳ್ತಾ ಇಲ್ಲ. ಏನು, ಅವ್ನು ನಿನ್ನ ಹತ್ರ ಏನು ಹೇಳಿಲ್ವಾ? ಇರೋ ಅವಳನ್ನು ವಿಚಾರಿಸ್ತೀನಿ. ಸಾವಿತ್ರಿ, ಎಲ್ಲಿದ್ಯಮ್ಮ ನೀನು? ಅಂಕಲ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಕಣವ. ಇವತ್ತು ಎಂಗೇಜ್ಮೆಂಟ್ ಅಲ್ವಾ, ರಜಾ ಹಾಕಿದ್ರಿ, ಮತ್ತ್ಯಾಕೆ ಡ್ಯೂಟಿಗೆ ಹೋಗ್ತಾ ಇದ್ದೀರಾ? ರಜೆ ಹಾಕಿದ್ದೆ ಕಣವ, ಆದ್ರೆ ಅವ್ನು ಯಾವನೋ ಇವ್ರು ಡ್ಯೂಟಿಗೆ ಬಂದಿಲ್ಲ, ನೀರೇ ಬಾ ಅಂತ ಅರ್ಜೆಂಟ್ನಾಗ ಫೋನ್ ಮಾಡ್ಬಿಟ್ರು ಕಣವ. ಗೊತ್ತಿನ ಕಣವ, ಐರನ್ ಮಾಡ್ಕೊಂಡು ಹೋಗ್ಬೇಕು. ನನ್ಗೇನಾಗಿದೆ? ನಿನ್ಗೇನಾಗೈತವ? ಫಸ್ಟ್ ಕ್ಲಾಸ್ ಆಗಿದೆಯಾ? ಗೊತ್ತಿನ ಕಣವ. ಮಾಯವಾಗಿದೆ ಮರ, ಚಿಲ್ಟು ಮರಿ, ಸಂದಾಗ ಓದ್ಕೋಬೇಕು, ಫಸ್ಟ್ ರ್ಯಾಂಕ್ ಬರ್ಬೇಕು, ಓಕೆನಾ? ಓಕೆ. ಮಾಯವಾಗಿದೆ ಅಬ್ಬ, ಏಯ್ ಮಗ್ಗಿಯಲ್ಲಿ ಕೊಡೋದಲ್ವಾ? ಮತ್ತೆ ಬಿಟ್ಟ ಹಾ, ಹೇಳೋ. ಎಳ್ಳೊಂದ ಎರಡು, ಎಳ್ಳೆಡ್ಲಿ ನಾಲ್ಕು, ಎಳ್ಮೂರ್ಲಿ ಆರು, ಎಳ್ನಾಲ್ಕಲಿ ಎಂಟು. ಹಬ್ಬ ಹಬ್ಬ ವಿರುತ, ಈಗಿನ ಕಾಲದ ಹುಡುಗರಿಗೆ ಮಗ್ಗಿನೇ ಬರಕಿಲ್ಲ. ಮಗ್ಗಿ ಕೊಡ್ತೀನಿ, ಮಗ್ಗಿ ಮಗ್ಗಿ ಹೇಳು. ಎಳ್ಳೈದ್ಲಿ 15. ಹಬ್ಬ ಯಾಕೆ ಎಲ್ಲರೂ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ? ನನ್ಗೇನಾಗಿದೆ? ಪ್ಲೀಸ್ ನೀವಾದ್ರೂ ಹೇಳಿ ಭಾವ, ಪ್ಲೀಸ್. ಹಾ, ಅದು ನಂಗೊಂದು ಪಿಕಪ್ ಐತೆ, ಮರ್ತೇ ಬಿಟ್ಟಿದೆ. ಅಬ್ಬ ಬರ್ಲಾ, ಸಂದಾಗ ಓದ್ಕೋ, ಬರ್ತೀನಿ. ಅಕ್ಕ, ಒಂದೇ ಒಂದು ನಿಮಿಷ ವಿನುತಾ. ಅದು ಆಗು, ಮಾತಾಡ್ತೀನಿ. ಹಲೋ, ಹಾ, ಅದೇ ನಿಮ್ಮ ಹುಡುಗಂಗೆ ದಿನಸಿ ಕಳ್ಸಕ್ಕೆ ಹೇಳಿದೆ. ಅವ್ನು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಮನೇಲಿ ಒಂದು ಚೂರು ದಿನಸಿ ಇಲ್ಲ. ಆಗ್ಲೇ ಕಳಿಸ್ತೀನಿ ಅಂದ್ರೆ
ನಿಮ್ಮ ಹುಡುಗ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ನಾನೇ ಫೋನ್ ಮಾಡಿದೆ. ಹಾ, ಎಲ್ಲಿ ನಿಮ್ಮ ಹುಡುಗ ಬರ್ಬೇಕಿತ್ತು ಇಷ್ಟೊತ್ತಿಗೆ, ಇಲ್ಲಾಂದ್ರೆ ನಾವು ದುಡ್ಡು ಸರಿಯಾಗಿ ಕೊಡಲ್ಲ. ಹಾ ಹಾ, ಬೇಗ ಕಳಿಸಿ ನಿಮ್ಮ ಹುಡುಗನ, ಬೇಗ ಬರ್ಲಿ. ರತು, ಹಾಯ್ ವಿನುತ, ಹೇಗಿದ್ಯಾ? ನನಗೇನಾಗಿದೆ? ನಿನಗೇನಾಗಿದೆ? ಆರಾಮಾಗೇ ಇದೆಯಲ್ವಾ? ಮತ್ ಯಾಕೆ ಕೇಳಿದೆ ಹೇಗಿದ್ಯಾ ಅಂತ? ಏನಿಲ್ಲಪ್ಪ, ಇದು ಕ್ಯಾಶುವಲ್ ಆಗಿ ಎಲ್ಲರೂ ಕೇಳಲ್ವಾ, ಹಾಗೆ ಕೇಳಿದೆ ಅಷ್ಟೇ. ನಿಜವಾಗ್ಲು? ನಿಜವಾಗ್ಲೂ ಕಡೆ, ನಿನ್ಗೇನಾದ್ರೂ ಆಗಿದ್ರೆ ನಿನ್ಗೆ ಗೊತ್ತಾಗ್ತಿರ್ಲಿಲ್ವಾ? ಗೊತ್ತಾಯ್ತು. ಎಂಗೇಜ್ಮೆಂಟ್ ಅಲ್ಲಿ ಏನಾಯ್ತು ನನಗೆ? ಎಂಗೇಜ್ಮೆಂಟ್ ಅಲ್ಲಿ ಏನಾಗುತ್ತೆ? ಎಂಗೇಜ್ಮೆಂಟ್ ಆಯ್ತು, ಏನ್ ಆನಿವರ್ಸರಿ ಆಗುತ್ತೆ? ಸುಳ್ಳು. ಎಂಗೇಜ್ಮೆಂಟ್ ರಿಂಗ್ ತೋರ್ಸು. ಯಾರು ಹಾಕಿದ್ದು? ಯಾರೋ ಎಂಗೇಜ್ಮೆಂಟ್ ರಿಂಗ್ ಹಾಕಿದ್ರೆ ನಿನ್ ಜೊತೆ ಆದಾಗ ಆಗುತ್ತಾ? ನೀನೇ ಹಾಕಿದ್ದು, ನೀನೇ ನೀನೇ ನೀನೇ. ಸುಳ್ಳು. ನಾನು ಇದನ್ನ ನಂಬಲ್ಲ ಪ್ರತು, ನಂಬಲ್ಲ. ಹೇಗ್ ನಂಬಿಸೋದು ನಿನ್ನ? ಹಾ ಸರಿ, ನಾಳೆ ಫೋಟೋಗ್ರಾಫರ್ ಆಲ್ಬಮ್ ಕೊಡ್ತಾನೆ, ಆಗ ನೀನೇ ನಂಬ್ತೀಯಾ? ಹಾಗಾದ್ರೆ ನನಗೆ ಯಾಕೆ ನೆನಪಿಲ್ಲ? ನಿಜ ಹೇಳು, ಎಂಗೇಜ್ಮೆಂಟ್ ಅಲ್ಲಿ ಏನಾಯ್ತು? ಪ್ರತು ಪ್ಲೀಸ್ ಹೇಳು, ನನಗೇನು ನೆನಪಿಲ್ಲ. ಎಲ್ರೂ ಕೇಳಿದ್ರೆ ಎಲ್ರೂ ಅವಾಯ್ಡ್ ಮಾಡ್ತಾ ಇದಾರೆ. ಯಾಕೆ ಯಾರು ಏನೂ ಹೇಳ್ತಿಲ್ಲ? ಅರೆ ಯಾರೇನ್ ಹೇಳ್ಬೇಕು? ಏನೂ ಆಗಿಲ್ಲ ನಿನ್ಗೆ. ಅಕ್ಕ ಎಂಗೇಜ್ಮೆಂಟ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ. ಹಾಲು ಕುಡಿದ್ಮೇಲೆ ಏನಾಯ್ತು ಅಂತ ನನಗೆ ಒಂದು ನೆನಪಿಲ್ಲ. ಎಂಗೇಜ್ಮೆಂಟ್ ಆಯ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆಗ್ಲಿಂದ ಇವತ್ತಿನವರೆಗೂ ಹೊಟ್ಟೆಲ್ ಏನೋ ಒಂಥರ ಆಗುತ್ತೆ. ಐ ಆಮ್ ನಾಟ್ ವೆಲ್. ಏನಾಗಿದೆ ನನಗೆ? ಏನಾಗಿದೆ? ಪ್ರತು, ಈಗ ನೀನು ನನಗೆ ಹೇಳದೇ ಇದ್ರೆ ಮಗು ಮೇಲೆ ಆಣೆ ಮಾಡ್ಬೇಕಾಗತ್ತೆ. ಪ್ಲೀಸ್ ವಿನುತಾ, ಡೋಂಟ್ ಡೂ ದಟ್. ಸಿಲ್ಲಿಯಾಗಿ ಮಾತಾಡ್ತಿದೀಯಲ್ಲ. ಪ್ರತು, ನನಗೂ ಈ ಆಣೆ ಗಿಣೆ ಮಾಡೋದಕ್ಕೆಲ್ಲ ಇಷ್ಟ ಆಗಲ್ಲ ಕಣೋ, ತುಂಬಾ ಚೀಪ್ ಅನ್ಸುತ್ತೆ. ಅದಕ್ಕೆ ಹೇಳು ಏನಾಯ್ತು ಅಂತ. ನೀನ್ ಧೈರ್ಯ ತಗೋಬೇಕಷ್ಟೇ. ಇಲ್ಲಿವರೆಗೂ ಅಂತದ್ದೇನೂ ಆಗಿಲ್ಲ. ಆದ್ರೆ ಏನು, ನನಗೆ ದೊಡ್ಡ ಕಾಯಿಲೆ ಬಂದಿದ್ಯಾ? ಪ್ಲೀಸ್ ವಿನುತಾ, ಏನೇನೋ ಮಾತಾಡ್ಬೇಡ ನೀನು. ಅಂತದ್ದೇನೂ ಆಗಿಲ್ಲ. ನಿಜ ಹೇಳು, ನನಗೆ ಏನಾಗಿದೆ ಅಂತ. ನೀನ್ ಕುಡ್ದಿದ್ದ ಹಾಲಲ್ಲಿ ನಾಟಿ ಮದ್ದಿತ್ತಂತ. ಅದರಿಂದ ನನಗೇನಾಗತ್ತಂತೆ? ಅದರಿಂದ ಇನ್ನು ಮುಂದೆ ನಿನಗೆ ಮಕ್ಕಳೇ ಆಗಲ್ವಂತೆ. ಡಾಕ್ಟರ್ ಹೇಳೋ ಪ್ರಕಾರ
ಇದು ಡೈರೆಕ್ಟಾಗಿ ಯುಟ್ರಸ್ಗೆ ಎಫೆಕ್ಟ್ ಆಗಿದೆಯಂತೆ. ರಿಪೋರ್ಟ್ ಇನ್ನೂ ಬಂದಿಲ್ಲ. ಆದರೆ ಹೋಪ್ಸ್ ಇದೆ. ಆದರೆ ಪ್ಲೀಸ್ ನೀನ್ ಧೈರ್ಯ ಕೆಡಬೇಡ. ಅಂಥದ್ದೇನಾದ್ರೂ ಆದ್ರೆ ಹೇಳಿ ಮಿಸ್ಟರ್ ನಂಜುಂಡಯ್ಯ. ಏನು ಮೇಡಮ್ ಫೋನ್ ಮಾಡಿದ ತಕ್ಷಣ ಕಂಡಿಡ್ದು ಬಿಟ್ರಿ? ನನ್ನ ನಂಬರ್ ನೋಟ್ ಮಾಡ್ಕೊಂಡಿದ್ರಾ? ನನ್ನ ಹೆಸರು ಅಲ್ಪ ಸ್ವಲ್ಪ ಜ್ಞಾಪಕ ಇಟ್ಕೊಂಡಿದ್ರಾ? ಬಹಳ ಸಂತೋಷ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿ, ಏನ್ ಫೋನ್ ಮಾಡಿದ್ದು? ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಇದ್ರಿ. ಹೇಳಿ. ಸ್ವಸ್ತಿ ಶ್ರೀ ವಿಭುವನಾಮ ಸಂವತ್ಸರದ ಚೈತ್ರ ಶುದ್ಧ ದ್ವಾದಶಿ ಎಂದು, ಅಂದರೆ 13ನೇ ತಾರೀಕು ಭಾನುವಾರ ಬೆಳಿಗ್ಗೆ 9:30 ಗಂಟೆಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ತೀರಾ ಪ್ರತಾಪ್ ಹಾಗೂ ಚೀಸೌ ಕಾಂಚನ ಉರುಫ್ ವಿನುತಾ ಅವರ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಭದ್ರಾಮಿ ಶುಭಗೆ ಸಂಜೀವಚ್ಚರದಂ ಶತಂ. ಏನ್ ಮೇಡಮ್? ಹೌದು ಮೇಡಮ್, 13ನೇ ತಾರೀಕು ಅಂದ್ರೆ ಇನ್ನು ಉಳಿದಿರುವುದು ಓನ್ಲಿ 15 ದಿನಗಳು ಮಾತ್ರ. ಅಂದಿನ ದಿನ ನಿಮ್ಮ ಮಗಳು ಗೃಹಸ್ಥಾಶ್ರಮವನ್ನು ಸೇರ್ತಾಳೆ. ಅದಾದ್ಮೇಲೆ ನಿಮ್ಮ ಮಗಳು ಅಂತ ನೀವು ಅವಳ ಮೇಲೆ ನಿಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗ್ಬಾರ್ದು. ಹಾಗಾದ್ರೆ ಇವತ್ತೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಇಲ್ಲಿಗೆ ಬನ್ನಿ. ನಡೆಯೋ ನಿಮ್ಮ ಮಗಳ ಮದುವೆನ ತಾಡೀರಿ. ಡೆಫಿನೆಟ್ಲಿ. ನಿಮ್ಗೆ ಈ ಮದ್ವೆ ನಡೆಯೋದ್ರಿಂದ ಏನ್ ತೊಂದ್ರೆ? ಅದಕ್ಕೆ ಬರ್ತೀನಿ. ದೋಣಿ ಸಾಗಲಿ ಮುಂದೆ ಹೋಗಲಿ ಮೇಡಮ್. ನಾವಿಬ್ರು ಒಂದೇ ದೋಣಿಲಿ ಪ್ರಯಾಣ ಮಾಡ್ತಿರೋಂತಹ ಪ್ರಯಾಣಿಕರು. ಪ್ರತಾಪು ನಿಮ್ಗೆ ಅಳಿಯ ಆಗೋವನು, ಆದ್ರೆ ನನ್ಗೆ ಅಳಿಯ ಆಗಿದ್ದವನು. ಇಷ್ಟೇ ವ್ಯತ್ಯಾಸ. ಪ್ರತಾಪು ನಿಮ್ಗೆ ಅಳಿಯ ಆಗೋವನು, ಆದ್ರೆ ನನ್ಗೆ ಅಳಿಯ ಆಗಿದ್ದವನು. ಇಷ್ಟೇ ವ್ಯತ್ಯಾಸ. ಅಂದ್ರೆ ಮೇಡಮ್, ಈ ಪ್ರತಾಪ್ ಅನ್ನೋನು ಸಿಂಗಪುರ್ನಲ್ಲಿದ್ದಾಗ ನಿಮ್ಮ ಮಗಳನ್ನ ಇಷ್ಟಪಟ್ಟ, ಅವಳ ಸಹವಾಸ ಸಾಕಾಗೋವರೆಗೂ ಅಲ್ಲಿದ್ದ. ಅವಳು ಬೇಡ ಅನ್ನಿಸ್ದಾಗ ಅಲ್ಲಿಂದ ಇಂಡಿಯಾಗೆ ಬಂದಿಳ್ದ. ಇಲ್ಲಿಗೆ ಬಂದ ಮೇಲೆ ನನ್ನ ಮಗಳನ್ನ ಪ್ರೀತಿಸ್ದ, ಮದುವೆವಾದ. ಕೊನೆಗೆ ಚಿತ್ರ ಹಿಂಸೆ ಕೊಟ್ಟು ಅವಳನ್ನ ಸಾಯಿಸ್ಬಿಟ್ಟ ಮೇಡಮ್, ಸಾಯಿಸ್ಬಿಟ್ಟ. ಓ ಗಾಡ್. ನಾಳೆ ನಿಮ್ಮ ಮಗಳ ಗತಿನೂ ಇದೇ ಆಗುತ್ತೆ ಮೇಡಮ್, ಇದೇ ಆಗುತ್ತೆ. ನೋ, ಹಾಗಾಗಬಾರ್ದು ಅಂತಾನೆ ಎಚ್ಚರಿಕೆ ಕೊಡೋದಕ್ಕೋಸ್ಕರನೇ ನಿಮಗೆ ಫೋನ್ ಮಾಡಿದ್ದು ನಾನು. ಥ್ಯಾಂಕ್ಸ್ ಅ ಲಾಟ್. ನನಗೆ ನನ್ನ ಮಗಳು ಬೇಕು. ಖಂಡಿತ ಮೇಡಮ್, ಅದಕ್ಕೆ ಆದಷ್ಟು ಬೇಗ ನೀವು ಇಂಡಿಯಾಗೆ ಬರಬೇಕು ಅಂತ ಹೇಳಿದ್ದು. ಎಸ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತ್ರಿಪುರ ಸುಂದರಿ ಬಾರಲಿ ಹಸಮಣ್ಣಗಿ, ಮದುವೆ ಮುರಿಯಕ್ಕೆ ಬರ್ತಾರೆ ನಿಮ್ಮಮ್ಮ. ನೋಡ್ತಾ ಇರು. ಬೇಗ ಬನ್ನಿ. ಯಾರು ಮದ್ದು ಹಾಕ್ತಾರೆ ನನಗೆ? ನನ್ನ ಶತ್ರುಗಳು ಯಾರ್ಯಾರಿದ್ದಾರೆ? ಮದುವೆ ಆಗಲ್ಲ ಅನ್ನೋ ವಿಷಯಕ್ಕೆ ಮಾತ್ರ ಪ್ರತು ನನ್ನ ವಿರುದ್ಧ ಇದ್ದಿದ್ದು. ಅವನು ಹಾಕಿದಾನೆ ಅಂತ ಅನುಮಾನ ಪಡೋಣ ಅಂದ್ರೆ ಎಂಗೇಜ್ಮೆಂಟ್ ಆಗಿದ್ದಾನೆ. ಹಾಗಾದ್ರೆ ಇನ್ಯಾರು? ಅತ್ತೆ, ಮಾವ, ಅಕ್ಕ, ಭಾವ, ನಾವು ಅಂಕಲ್, ಎಲ್ರಿಗೂ ನನ್ನ ಬಗ್ಗೆ ತುಂಬಾ ಪ್ರೀತಿ ವಿಶ್ವಾಸ ಇದೆ. ಸುನೀತಾ ಆಂಟಿನ, ಅವ್ರಿಗೇನು ದ್ವೇಷ ನನ್ನ ಮೇಲೆ? ಶ್ರೀನಿವಾಸ್ ಅಂಕಲ್ ಅಂತೂ ನನ್ನ ಸಹಾಯಕ್ಕೆ ನಿಂತವರು. ಅವ್ರು ಯಾಕೆ ಮದ್ದು ಹಾಕ್ತಾರೆ? ಇನ್ನು
ನನಗೆ ಮೊದಲೇ ಮಕ್ಕಳಾಗಲ್ಲ ಅಂತ ಗೊತ್ತಿರೋದು. ಹೆಂಡತಿಗೂ ಹೇಳೇ ಇರ್ತಾರೆ. ದಿನದ ಎಂಗೇಜ್ಮೆಂಟ್ ದಿನ ಹಾಲು ಕುಡ್ದೋಳು ಯಾಕೆ ಹೇಗೇಗೋ ಆಡಿದ್ಲು? ಅವಳಿಗೆ ಮೊದಲೇ ಹುಷಾರಿರಲಿಲ್ಲ. ಬೆಳಗಿಂದ ಚೆನ್ನಾಗೇ ಇದ್ಲು. ಅಥವಾ ಹಾಲಲ್ಲೇ ಏನಾದರೂ ದೋಷ ಇತ್ತಾ? ಇಲ್ಲ, ಹಾಲನ್ನ ಕಾಯಿಸಿದ್ದು ಸುನೀತಾ ಅತ್ತೆ, ಆದರೆ ಹಾಲನ್ನ ಹಿಡ್ಕೊಂಡು ಬಂದಿದ್ದು ಪ್ರೀತಿ. ಯಾರನ್ನ ಹಿಡಿದ್ರೆ ಈ ಸತ್ಯ ಗೊತ್ತಾಗುತ್ತೆ. ಯಾರು ನನ್ನ ಹಿಂದೆ ಕರಾಮತ್ ನಡೆಸ್ತಾ ಇದ್ದಾರೆ? ಇವತ್ತು ಈ ಮದ್ದು ಹಾಕಿರೋರು ನಾಳೆ ನನ್ನ ಜೀವ ತೆಗಿಯೋಕ್ಕೂ ಹೆಸಲ್ಲ. ನೆಗ್ಲೆಕ್ಟ್ ಮಾಡಬಾರ್ದು, ಕಂಡು ಹಿಡಿಲೇಬೇಕು. ಇದ್ರ ಹಿಂದೆ ಏನೋ ಬೇರೆ ದೊಡ್ಡ ಜಾಲನೇ ಇದೆ ಅನ್ಸುತ್ತೆ.